ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಉಳಿದಿರುವ ಗುಲಾಬ್ ಜಾಮೂನ್ ಪಾಕ ಬಳಸ್ಕೊಂಡು ಕಡಿಮೆ ತುಪ್ಪದಲ್ಲಿ ಒಂದು ಲಾಡು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಲಾಡು ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಗುಲಾಬ್ ಜಾಮೂನ್ ಮಾಡಿ ಉಳಿದಿರುವ ಪಾಕ ಇಲ್ಲಿ ತಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ರವೆ ತಗೊಂಡಿದ್ದೀನಿ. ಎಷ್ಟು ಪಾಕ ಇದೆ ನೋಡಿ ಅಷ್ಟೇ ನಾನಿಲ್ಲಿ ರವೆ ತಗೊಂಡಿದ್ದೀನಿ. ಹಾಗೆಯೇ ಒಣ ಕೊಬ್ಬರಿಯನ್ನು ಇದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ನೀವು ಯಾವ ಬೇಕಾದರೂ ಡ್ರೈ ಫ್ರೂಟ್ಸ್ನ ತೊಗೋಬಹುದು. ಈಗ ಗ್ಯಾಸ್ ಆನ್ ಮಾಡಿ ನಾನು ಕಬ್ಬಿಣದ ಕಡಾಯಿಯನ್ನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿ ಅದರಲ್ಲಿ ನಾನು ಈ ರವೆಯನ್ನು ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹೆಚ್ಚು ತುಪ್ಪ ಕೂಡ ಹಾಕಬಹುದು. ನಾನು ಕಡಿಮೆ ತುಪ್ಪ ಬಳಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಬೇಕಾದರೂ ಈ ಲಾಡು ರೆಸಿಪಿಯನ್ನು ಈಸಿಯಾಗಿ ಮಾಡ್ಕೋಬಹುದು. ಇದನ್ನು ಸಣ್ಣ ಉರಿಯಲ್ಲಿ ನಾವು ಚೆನ್ನಾಗಿ ಹುರಿಬೇಕು. ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಉದುರಾಗಿ ಆಗಬೇಕು ಮತ್ತು ಬಿಳಿ ಕಾಣಬೇಕು ರವೆ. ಆ ರೀತಿಯಾಗಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಈಗ ಇದು ಇಲ್ಲಿ ಹುರ್ಕೊಂಡಾಗಿದೆ. ಈಗ ಇದರಲ್ಲಿ ನಾನು ಸ್ವಲ್ಪ ಒಣ ಕೊಬ್ಬರಿಯನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದು ಮತ್ತು ಡ್ರೈ ಫ್ರೂಟ್ಸ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ನಾವು ಹುರ್ಕೋಬೇಕಾಗತ್ತೆ. ಉಳಿದಿರುವ ಪಾಕವನ್ನು ನಾವು ವೇಸ್ಟ್ ಮಾಡದೆ ಈ ರೀತಿಯಾಗಿ ಒಂದು ರೆಸಿಪಿಯನ್ನು ನಾವು ಮಾಡ್ಕೋಬಹುದು. ಹಾಗೆಯೇ ಇವಾಗ ಹುರಿದಾಗಿದೆ. ಈಗ ಇದರಲ್ಲಿ ನಾವೇನು ಪಾಕ ಮಾಡ್ಕೊಂಡಿದ್ವಲ್ಲ ಗುಲಾಬ್ ಜಾಮೂನ್ ಪಾಕ, ಉಳಿದಿರೋ ಪಾಕ, ಆ ಪಾಕವನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದು ಕೂಡ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸುಲಭವಾದಂಥ ರೆಸಿಪಿ ಇದು. ಯಾರು ಬೇಕಾದರೂ ಇದನ್ನು ಈಸಿಯಾಗಿ ಮಾಡ್ಕೋಬಹುದು. ಈಗ ಮತ್ತೆ 1 ಟೀ ಸ್ಪೂನಷ್ಟು ಇದರಲ್ಲಿ ತುಪ್ಪವನ್ನು ಸೇರಿಸ್ಕೊಳ್ಳಿ. ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸ್ ಆಗಿದೆ. ಇದನ್ನು ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇವಾಗ ಇದರ ಲಾಡುವನ್ನು ನಾನು ಕಟ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಆರಾಮಾಗಿ ನಾವು ಈ ಲಾಡುವನ್ನು ಕಟ್ಕೋಬೋದು. ಇದಕ್ಕೆ ಪಾಕ ಮಾಡ್ಕೋಬೇಕು ಅಂತ ಏನಿಲ್ಲ. ನಾವು ಹೀಗೇ ನೋಡಿ ಈ ರೀತಿಯಾಗಿ ಲಾಡುವನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಲಾಡು. ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅದರಲ್ಲಿ ಡ್ರೈ ಫ್ರೂಟ್ಸ್ನ ಹಚ್ಚಿ ನಾವು ಅಲಂಕಾರಕ್ಕೆ ಹಚ್ಚಿ ನಾವು ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ಸುಲಭವಾಗಿ ಮಾಡುವಂಥ ರೆಸಿಪಿಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.